ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಇವತ್ತೇನು ಮಾಡಾಕ್ತೀವಿ ಅಂದ್ರೆ ಇದು ಕಬ್ಬು ಹಾಕಿದ್ವಿ. ಇಲ್ಲಿ ತೋರಿಸ್ ನೋಡ್ರಿ ಪ್ಲಾಟ. ಈ ಕಬ್ಬು ಬಿತ್ತಿನ ತೆಗೆದು ಕ್ಯಾಶ್ ಗೊಂಜಾಳಕ್ಕೆ ಹಾಕ್ತೀವಿ. ಇಲ್ಲಿ ನೋಡ್ರಿ ಇದು ಮೊದಲೆಲ್ಲ ಕಬ್ಬು ಬಿತ್ತು ಕಟ್ರ ಹೊಡೆದು ಕ್ಯಾಶ್ ಮಡಿಕೆ ಹೊಡೆದು ಕಟ್ರ ಹೊಡೆದನ್ನೆಲ್ಲ ಹೆಂಗೆ ರೆಡಿ ಮಾಡೀವಿ. ಈಗ ಸಾಲು ಕುರಿಯಾತೀವಿ. ಹೆಂಗಂದ್ರೆ 2.5 ಫೂಟಿನ ಸಾಲು ಕುರಿಯಾತೀವಿ. ಮುಂಚೆ ಜೋಡಿಸ್ಕೊಳತ್ತೀವಿ. ಇಲ್ಲಿ ಆಗಲೇ ಕೊರೆದಿವಿ. ಸ್ವಲ್ಪ ಭಾಳ ಅಂದ್ರೆ ಹತ್ತಿ ಆಗ್ಯಾವು, ಹಂಗಾಗಿ ಬಿಟ್ಟು ದೊಡ್ಡ ಕುರಿ ಹಾಕೈತಿ. ಮತ್ತು ಇದನ್ನು ಬಿಚ್ಚ ಇಲ್ಲಿ ಈಗ ಇಲ್ಲಿ ಪನಕ ಈಚೆ ಕಡೆ ತೆಗೆದು ಹಾಕಿ ಕ್ಯಾಶ್ ಹೊಡ್ಯಾಕ್ತೀವಿ. ನೋಡ್ರಿ ಸ್ವಲ್ಪ ದಿಪ್ಪ ಅದಂದ್ರೆ ಏನೈತಿ, ಈ ಸಾಲಿಗೆ ಇಲ್ಲಿ ಎರಡು ಕಡೆ ಎರಡು ಬಾಜಿಗೆ ಇಟ್ಟು ಇದನ್ನ ಮಡಿ ಕಟ್ಟೋದು. 3 ಸಾಕಳಿ ಮಡಿ ಕಟ್ಟಿ ಕ್ಯಾಶ್ ಹಾಕಾಕತ್ತೀವಿ. ನೋಡ್ರಿ ಅದು ತಗಲ್ನ ಹತ್ಕೊಟ್ಟತಿ. ಅದು ಗುಪ್ಪಣ ಪಿಚ್ಚು ಹೊಡ್ಸಿದ್ವಿ. ನಮ್ಮ ಹುಡುಗ ಬಿಚ್ಚಾತನ. ಏನು ಮಾಡ್ತಿರ್ಕ ಬಾಳೆ ಹಿಂಗೆ ತಿರ್ಗಿಸೋದಾಗೈತಿ. ಗಟ್ಟ ಹಿಡ್ಕೊಲಿ ಕೊರ್ದ ಮಡಿ ಕಟ್ಟಿದ್ರಿ. ಮಡಿ ಕಟ್ಟಿ ಕ್ಯಾಶ್ ಇಲ್ಲಿ ಐತಲ್ರಿ ಆಚ ಕಡೆ ಆ ಬೋದಿಗೂ ಈ ಬೋದಿಗೆ 2 ಸಾಲಿಗೆ ಹಿಡಿದು ಅವರು ಹಿಂಗೆ ಬಿತ್ತಾರೆ. ಹೊಸ ಪದ ತಂದಾರ, ಅದಕ್ಕೆ ಮಾಡತ್ತೀವಿ. ನೋಡೋಣ ಪ್ರಯೋಗ ಹೆಂಗಾಗತ್ತಂತೆ. ಇಲ್ಲ ಈಗ ಸ್ವಲ್ಪ ಇವು ಆಗಲೇ ಸಾಲು ಹತ್ತಿ ಅದು ರೀ, ಹಂಗಾಗಿ ಇದನ್ನು ಬಿಚ್ಚಿ ಹೊಡ್ಸಿವಿ. ಈಗ ಮತ್ತೆ ಸ್ವಲ್ಪ ಒಂದೊಂದು ಇಂಚ್ ಹೆಚ್ಚು ಮಾಡ್ಕೊಂಡು ಒಂದೊಂದು ಆಗ್ಲಿ ಮಾಡಿವಿ. ನೋಡೋಣ ಈ ಸಾಲ ಎಷ್ಟು ಆಗ್ಲಿ ಬೀಳ್ತಾವೆ. ಯಾಕಂದ್ರೆ ಹತ್ತಿ ಅದು ಅಂದ್ರೆ ನಾಳೆ ಇದು ಭಾಳ ಸಣ್ಣವಾಕಾವು. ಫೈನಲ್ ಆಗೈತೆ ರೀ. ಸ್ವಲ್ಪ ಬಿಚ್ಚಿ ಹೊಡ್ಸ್ಕೊಂಡ್ವಿ. ಒಳಗೆ 2 ಫುಟಿ ಒಂದು ಸಾಲು ಬೀಳುತ್ತೆ. ಇವತ್ತು ಆಗಲೇ ಸ್ವಲ್ಪ ಹತ್ತಿ ಆಗಿದ್ದಲ್ಲ ರೀ, ಭಾಳ ಅದ್ರಾಗ ರಿವರ್ಸ್ ಹಾಕಾಕತ್ತೀವಿ. ರಿವರ್ಸ್ ಹಾಕಿ ಕುಡಿಸ್ಕೊಳ್ತೀವಿ. ಹಿಂಗೆ ಬೆಳತ್ತ ಸಾಲ. ಇವ್ನು 3 ಸಾಕಳಿ ಕಟ್ಟಿ ಏನೈತಿ ರೀ, ಈ ಸೈಡ್ ಬೋದಿಗೆ ಈ ಸೈಡ್ ಬೋದಿಗೆ 2 ಸೈಡ್ ಏನೈತಿ ಗೊಂಜಾಳ ಇಡೋ ಊರಿಸೋದ್ರಿ ಕಾಳ. ಒಬ್ಬರು ಇದನ್ನ ನಾರ್ಮಲ್ ಗೊಂಜಾಳ ಹಾಕೋದು ಅದು ಎಲ್ಲರೂ ಹಾಕ್ತಾರೆ. ಬಟ್ ಈ ಸಲ ಏನೋ ಹೊಸ ಥರ ಪ್ರಯತ್ನ ಮಾಡಾಕತ್ತೀವಿ. ನೋಡೋಣ ಏನಾಕತಿ. ಈಗ ಇಲ್ಲಿ ನಮ್ಮಲ್ಲಿ ಒಬ್ರು ಮಾಡ್ಯಾರ, ಸಕ್ಸಸ್ ಆಗಿ ಚಲೋ ಬೆಳೆದು ಅಂದಾರ. ಬಟ್ ನಾವು ಯಾವಾಗೂ ಮಾಡಿದ್ದಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ದೆ. ದೋಸ್ತ ಏನೋ ಡಿಲೀಸ್ ಹೊಡಿತೀಯ ನೋಡ. ಇವತ್ತು ನಾವು ಏನು ಮಾಡಾಕ್ತೀವಿ ಅಂದ್ರೆ ನಮ್ಮ ಗೊಂಜಾಳ ಪ್ಲಾಟ ಬಿತ್ತಾಕ್ತೀವಿ. ಅಂದ್ರೆ ಬೀಜ ಪೂಜೆ ಮಾಡತ್ತೀವಿ ಇವತ್ತು ಭೂಮಿ ತಾಯಿಗೆ. ಯಾಕಂದ್ರೆ ನಮ್ಮದು ಮೊದಲೇ ಸಂಪ್ರದಾಯ ಇದೆ ರೈತರದೆಲ್ಲ. ಮೊದಲು ಭೂಮಿ ತಾಯಿಗೆ ಪೂಜೆ ಮಾಡಿ ಕ್ಯಾಶ ಆಮ್ಯಾಕೆ ಬಿತ್ತನೆ ಮಾಡ್ಬೇಕು ಅನ್ನೋದು. ಇದು ನಾವು ಹೊಸ ಥರ ಗೊಂಜಾಳ ಈ ಮಡಿಕಟ್ಟಿ ಯಾಕೆ ಹಾಕಾಕತ್ತೀವಪ್ಪ ಅಂದ್ರೆ ಇದು ಬ್ಯಾಸಿಗೆ ಐತಲ್ರಿ. ಮುಂದೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಸಿಕ್ಕಾಪಟ್ಟಿ ಬಿಸಿಲು ಇರ್ತೈತಿ. ಹಂಗಾಗಿ ಹಿಂಗೆ ನೀರು ಬಿಟ್ರೆ ಬಿಟ್ಟಿವಿ ಅಂದ್ರೆ ನೀರು ಹತ್ತೋದಿಲ್ಲ ಸರಿಯಾಗಿ. ಹಾಗಾಗಿ ಅದ್ರ ಸಂಬಂಧ ಮಡಿ ಕಟ್ಟೆ ಬಿಡಾತೀವಿ. ಈಗ ಅದನ್ನ ಬೀಜ ಆಯ್ಕೆ ಮಾಡಿ ಅಂದ್ರೆ ನಾವು ಇಲ್ಲಿ ಐತೆ ನೋಡ್ರಿ, ಮೈಕೋ 4065 ಅಂತ ಹೇಳ್ತೇವೆ. ವೆರೈಟಿ ತಳಿ 1870 ರೂಪಾಯಿ ಬಿದ್ದತ್ರಿ ಒಂದು ಪ್ಯಾಕೆಟ್ಗೆ. 1 ಎಕರೆಗೆ 2 ಪ್ಯಾಕೆಟ್ ಹಾಕಾಕತ್ತೀವಿ. ನೋಡಿ ಏನು ಬೆಳಿತೈತಿ ಹಂಗೆ ಹೊಸ ರೀತಿ ನಾವು ಟ್ರೈ ಮಾಡಾಕತ್ತೀವಲ್ಲ, ಏನಾಕತಿ ಏನಿಲ್ಲ ಅಂತ ಪ್ರತಿ ವಿಡಿಯೋದಾಗ ಹಾಕ್ತಿರ್ತೀನಿ. ನೋಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಒಬ್ಬೊಬ್ಬರು ಅಡ್ವಾಂಟ್ ತೊಗೋಬೇಕಲ್ಲ ಅಂತಾರೆ. ಕರೆ ಅಡ್ವಾಂಟ ಈ ಬ್ಯಾಸಿಗೆ ಅಷ್ಟು ಇದಾಗೋದಿಲ್ಲ ರೀ. ಅದು ಆ ತಳಿ ಬೆಳಿತೈತ್ರಿ. ಅದೇ ಆ ತಳಿ ಬಗ್ಗೆ ಏನು ಕೆಟ್ಟ ಹೆಸರಿಲ್ಲ. ಬಟ್ ಈಗ ಬಿಸಿಲು ಭಾಳ ಇರುತ್ತಲ್ಲ ರೀ ಇನ್ನು ಮುಂದೆ. ಈ ಬಿಸಿಲೊಳಗೆ ಅದು ಅಷ್ಟು ಹೆಂಗಂದ್ರೆ ಅದಕ್ಕೆ ಈ ಕ್ಲೈಮೇಟಿಗೆ ಸೆಟ್ ಆಗಲಂತ ಹೇಳಿದ್ರೆ ಅವರು ಸ್ವಲ್ಪ ಕೇಳಿದ್ವಿ ನಾವು ಅಲ್ಲಿ ನಮ್ಮ ಸರ್ ಐತಿ. ಹಂಗಾಗಿ ಅವರು ಈ ದಿನದಾಗ ಅದು ಬೇಡ ಅಂತಂದರು. ಆ ಬೀಜ ಅದಕ್ಕೆ ಆಯ್ಕೆ ಮಾಡೋದು ಬಿಟ್ಟು ನಾವು. ಅದೆಲ್ಲ ಇಳುವರಿ ಚಲೋ ಐತಿ ಹಂಗೆ ಹಿಂಗೆ ಎಲ್ಲರೂ ಹಾಕಂದ್ರೆ ಜನ ಕರೆ ನಮ್ಗೆ. ನಾವು ಅದನ್ನ ಅಷ್ಟು ನಮ್ಮ ಸರ್ ಹೇಳಂತೇಳಿ ನಾವು ತಲೆ ಕೆಡಿಸ್ಕೊಲಿಲ್ಲ. ಇದು ಬೀಜ ಚಲೋ ಐತಂದ್ರೆ ರೀ ಎಕರೆಕ್ಕೆ 25-30 ಕ್ವಿಂಟಲ್ ಬೀಳ್ತಂದಾರ. ಬಟ್ ಅದ್ರಾಗ ನಾವು ಬಟ್ ಬೆಳಿತೈತೋ ಇಲ್ಲೋ ಗೊತ್ತಿಲ್ಲ. ಅದ್ರ ಪ್ರಯತ್ನ ಮಾತ್ರ ಪಡೋನು. ಭೂಮಿ ತಾಯಿ ಏನು ಮಾಡ್ತಾಳೆ ನೋಡೋನು. ಮೊದಲು ನಾವು ಪ್ರಯತ್ನ ಪಡಬೇಕಲ್ರಿ ದೋಸ್ತರ. ಪ್ರಯತ್ನ ಪಟ್ಟರೆ ಎಲ್ಲ ಆಗ್ತೈತಿ. ಒಬ್ಬರು ಮನೆ ಹಾಕೋತ ನಾವು ಅಷ್ಟು ಬೆಳಿತೀವಿ ಇಷ್ಟು ಬೆಳಿತಿದ್ನಿ ಅನ್ನಾರು ಅನ್ಕೋತ ಹೋಗಾರ್ರಿ. ಅನ್ನಾರಿಗೆ ಏನು ಪರ್ಕ್ ಬೀಳ್ತೈತಿ. ಪ್ರಯತ್ನ ಮಾಡೋದ ಎಷ್ಟು ಭೂಮಿ ತಾಯಿ ಕೊಡ್ತಾಳ್ರಿ. ಇದನ್ನು ನಾವು ಹಿಂಗೆ ಬೀಜ ಒಗ್ಯಾಕತ್ತಿಲ್ಲ ರೀ, ಊರ್ಸಾಕತ್ತೀವಿ. ಹಂಗಂದ್ರೆ ಇದನ್ನು
ಸೂರ್ಪನ್ ಬೀಜ ಐತಿ ಇವು ಊರ್ತಾರಲ್ರಿ ಗೋಧಿ ಬೀಜ ಐತಿ ಆ ಟೈಪ್ ಹೊಸ ಪದ್ಧತಿನಾಗ. ಮತ್ತು ಇದಕ್ಕೆ ತಳಗೊಬ್ಬರ ಈಗ ಒಂದು ಸಿಂಗಲ್ ಸೂಪರ್ ಫಾಸ್ಫೇಟ್ ಎಕರೆಗೆ 2 ಚೀಲ ಹೋಗಿ ಹಾಕ್ತೀವಿ ರೀ. ಯಾಕಂದ್ರೆ ಈಗ DAP ಐತಿ 10-20 ಸಿಕ್ಕಾಪಟ್ಟೆ ತುಟ್ಟಿ ಆಗೈತಿ. ಹಂಗಾಗಿ ಎಲ್ಲಿ ಹೋಗಿದ್ದು ಅಂತೇಳಿ ಇಷ್ಟ ನಾವು 2 ಸಿಂಗಲ್ ಸೂಪರ್ ಫಾಸ್ಫೇಟ್ SSP ಒಳಗೆ 520 ರೂಪಾಯಿನ ಐತ್ರಿ ನಮ್ಮಲ್ಲಿ ಇಲ್ಲಿ. ನೋಡುವ ಬಂತೈ ಪೂಜಂಕರು ಆದ್ರೆ ಇಲ್ಲಿ ಐತೆ ನೋಡ್ರಿ ತಳಿ ಮೈಕೋ ಏನು ಹೈಬ್ರಿಡ್ ಐತಲ್ರಿ ಇದು 4065. 3.5 ತಿಂಗಳು ಹೇಳ್ಯಾರ ಅವ್ರು. ಬಟ್ 3.5 ತಿಂಗಳು ಬರೋಂಗಿಲ್ಲ, 4 ತಿಂಗಳು ಬೀಜರ್ ಇದು. ಎಕರೆಗೆ ಅವ್ರು ಹೇಳಿದ ಲೆಕ್ಕ ಪ್ರಕಾರ 40 ಕ್ವಿಂಟಲ್ ಅಂತ ಹೇಳ್ತಾರೆ. ಬಟ್ ಅಷ್ಟು ಇರೋರಿ ಬರೋಲ್ಲ ಅನ್ಸುತ್ತೆ. ಇಲ್ಲಿದೆ ನೋಡ್ರಿ, ಇದು 1.5 ಫುಟ್ನ ಇದು 2 ಫುಟ್ನ ಸಾಲು ಬಿಟ್ರಿ. ಈ ಸಾಲಿನಿಂದ ಹಿಡಿದು ಈ ಸಾಲಿಗೆ 2 ಫುಟ್ ಐತ್ರಿ. ಮತ್ತು ಹೊಳಿದು ನಾವು ತಿರುಗು 3 ಸಾಕಡಿ ಮಡಿ ಕಟ್ಟಿವ್ರಿ. ಯಾಕಂದ್ರೆ ಇನ್ನು ಫುಲ್ ಬ್ಯಾಸಿಗೆ ಬರುತ್ತಲ್ರಿ. ಮಾರ್ಚ್, ಏಪ್ರಿಲ್, ಮೇ, ಜೂನ್ ಸಿಕ್ಕಾಪಟ್ಟಿ ಬ್ಯಾಸಿಗೆ ಇರ್ತೈತಿ. ಹಂಗಾಗಿ ನೀರು ಫುರೋಟಾಗಲ್ಲ. ನೆಲ ಎಲ್ಲ ಫುಲ್ ಸಮ ಐತ್ರಿ ಕರೆ. ಆದರೂ ನಾವು ಏನು ಮಾಡೀವಿ, ಮಡಿ ಕಟ್ಟಿವಿ. ಯಾಕಂದ್ರೆ ನೀರೆಲ್ಲ ಇದಾಗಬೇಕಲ್ಲ. ಇದನ್ನು ಹೆಂಗೆ ಹಾಕೋದಪ್ಪ ಅಂದ್ರೆ ನಾವು ಇಲ್ಲಿ ಐತೆ ನೋಡ್ರಿ, ತೋರಿಸ್ತೀನಿ ನಿಮ್ಗೆ. ಈ ಬೋದಿಗೆ ಒಂದು ಕಾಳು, ಈ ಬೋದಿಗೆ ಒಂದು ಕಾಳು, 2 ಬೋದಿಗೆ ಇಡ್ತೀವಿ ರೀ. ನಾಳೆ ಏನೈತಿ ಕಸ ತಕ್ಕೊಳಕ್ಕೆ ಆಗುತ್ತೆ. ಇದ್ರೊಳಗೆ ನಾಳೆ ನಾವು ಯಾವುದೇ ಯಂತ್ರ ಎಡಿ ಕುಂಟಿ ಆಗಲಿ, ಎಡಿ ಹೊಡಿದು ಇಂಥದ್ದು ಏನು ಮಾಡಲ್ಲ, ಕಸನ ತೆಗಿಸ್ತೀವಿ. ಕಾಳದಿಂದ ಕಾಳಿಗೆ ಏನೈತಿ ಒಂದು ಅರ್ಧ ಫೂಟ್ ಅಥವಾ 1 ಫೂಟ್ ಡಿಸ್ಟೆನ್ಸ್ ಇಡ್ತೀವಿ. ಯಾಕಂದ್ರೆ ಹತ್ತಿ ಆದ್ರೆ ಮತ್ತೆ ತೆನಿ ಸಣ್ಣಕತ್ತೆ ನಾಳೆ. ಹಾಗಾಗಿ ಮತ್ತು ಇದು ನೋಡ್ರಿ ಮೈಕ್ರೋನ್ ಬೀಜ ಹರ್ಕೊಂಡು ಕಳ್ಸಿನ ನಾವು ಹಾಕೊಳ್ರಿ ಹೆಣ್ಮಕ್ಳಿಗೆ ಹಾಕ್ತೀವಿ. ಇಲ್ಲಿ ನೋಡ್ರಿ ಈ ಥರ ಹಾಕ್ತಾರೆ. ಒಂದು ಹೆಜ್ಜೆಗೆ ಒಂದು ಗುರ್ತಂದ್ರೆ ಕರೆಕ್ಟ್ ಕೂತು ಬಿಡ್ತದೆ. ಇಲ್ಲ ಅಂದ್ರೆ ಒಬ್ಬೊಬ್ರಿಗೆ ಪೋಟಿಯಲ್ಲಿ ಲೆಕ್ಕ ಹಾಕ್ಕೊಂಡ್ರದು. ಹಾಗಾಗಿ ಅತಿ ಮತ್ತು ಹತ್ರ ಇಟ್ಟಿವಿ ಅಂದ್ರೂ ನಾಳೆ ತೆನಿ ಸಣ್ಣಕತಿ, ದಂಟನು ಸಣ್ಣಕತಿ. ಹಂಗಾಗಿ ಇಳುವರಿ ಜಾಸ್ತಿ ಬರೋಲ್ಲ. ಅದಕ್ಕಾಗಿ ಏನು ಸ್ವಲ್ಪ ದೂರ ಇಡ್ಬೇಕು ರೀ. ಮತ್ತು ಜೋಡು ಕಾಳು ಊರಬಾರ್ದು ರೀ. ಇಲ್ಲಿ ಊರಾಗ ತಗೊಂಡು ಹಿಂಗೆ ಒಂದೇ ಕಾಳು ಊರ್ಬೇಕು ರೀ. ಒಂದೇ ಕಾಳು ಊರಿದ್ರಂತ ಅದು ಬಲಿಷ್ಠವಾಗಿ ಬರುತ್ತೆ. ಜೋಡು ಊರಿದ್ರೆ ತಿಕ್ಕೊಂಡು ಅದು ಬಲಿಷ್ಠವಾಗಿ ಬರೋಂಗಿಲ್ಲ. ಅದಕ್ಕೆ ತೆನಿನ ಪಕ್ಕ ಹಾಕಂಗಿಲ್ಲ. ಹಾಗಾಗಿ ಒಂಟಿ ಕಾಳು ಊರ್ಬೇಕು ರೀ. ಮತ್ತು ಊರಿದ್ನಾಗ ಸ್ವಲ್ಪ ಒಳ್ಯಾಕೆ ಒಯ್ತು ಊರ್ಬೇಕು ರೀ. ಯಾಕಂದ್ರೆ ನೀರು ಬಿಟ್ಟು ಅಂದ್ರೆ ನಾಳೆ ಕೊರಿತೈತಿ. ಹಾಗಾಗಿ ಒಳ್ಯಾಕೆ ಒಯ್ತು ಊರ್ಬೇಕು ರೀ. ಇಲ್ಲಿ ನೋಡಿ ಮತ್ತು ಈಗ ನೀರು ಬಿಡ್ತಲ್ರಿ. ಈಗ ನೀರು ಬಿಟ್ಟದ್ರೆ ರಭಸಕ್ಕೆ ಏನು ಮಾಡತ್ತಿ ಕೊರಿಯಾಕೆ ಚಲೋ ಮಾಡಿಬಿಡ್ತೈತಿ. ಈಗ ಇಲ್ಲಿ ನೋಡಿರಿ ಕೊರಿತೈತಲ್ಲ, ಈಗ ಮ್ಯಾಗ ಒತ್ತಿರಂದ್ರೆ ಕೊರೆದು ಬಿಡ್ತೈತೆ. ಅದಕ್ಕಾಗಿ ಒಳ್ಯಾಕೆ ಒತ್ತಿರಂದ್ರೆ ಅಲ್ಲೇ ಬೀಜ ಹಿಡಿದಿರ್ತೈತಿ. ನೋಡಿರಿ ಈ ಥರ 3 ಸಕ್ಕರೆ ಕಟ್ಟಿವ್ರಿ. ಹಿಂಗೆ 20 ನೀರು ಹಾಯ್ತೈತಿ. ನಾಳೆ ಬ್ಯಾಸಿಗೆ ಆಗಲಿ ಏನಾಗಲಿ ಕಿರಿಕಿರಿ ಆಗಂಗಿಲ್ಲ, ಎಲ್ಲ ತಂಪು ಹಿಡಿತೈತಿ. ಹಾಗಾಗಿ ಈ ರೀತಿ ಹೊಸ ರೀತಿ ಪ್ರಯತ್ನ ಮಾಡಿವಿ. ಇದೆಲ್ಲ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.